ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಬಾಗಲಕೋಟೆಯ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಡೆದಂತಹ ತೋಟಗಾರಿಕಾ ಮೇಳದ ವಿಡಿಯೋ ಇದಾಗಿದೆ. ಈ ತೋಟಗಾರಿಕಾ ಮೇಳವನ್ನು ತುಂಬಾ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದರು. ಈ ಮೇಳದಲ್ಲಿ ತೋಟಗಾರಿಕೆ ಕ್ಷೇತ್ರದಲ್ಲಿನ ಹೊಸ ಟೆಕ್ನಾಲಜಿ, ಇನ್ವೆನ್ಷನ್, ಅಧಿಕ ಲಾಭ ಕೊಡುವಂತಹ ತೋಟಗಾರಿಕಾ ಬೆಳೆಗಳ ಪ್ರದರ್ಶನ, ರೈತರಿಗೆ ಅನುಕೂಲವಾಗುವಂತಹ ಮಷಿನ್ಗಳನ್ನು ಪ್ರದರ್ಶನ ಮಾಡಿದ್ದರು. ಹಾಗೆ ರೈತರ ಇನ್ಕಮನ್ನು ಹೆಚ್ಚಿಸುವ ವಿವಿಧ ರೀತಿಯ ತೋಟಗಾರಿಕಾ ಬೆಳೆಗಳು ಮತ್ತು ಹೈನುಗಾರಿಕೆಯಿಂದ ಹೇಗೆ ಅಧಿಕ ಲಾಭವನ್ನು ಮಾಡಬಹುದು ಅಂತ ತುಂಬಾ ಚೆನ್ನಾಗಿ ಪ್ರಾಕ್ಟಿಕಲ್ ಮೂಲಕ ಮೇಳಕ್ಕೆ ಬಂದಂತಹ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ತಿಳಿಸಿಕೊಟ್ಟರು. ಸೊ ಬನ್ನಿ, ಹಾಗಾದರೆ ಈ ತೋಟಗಾರಿಕಾ ಮೇಳ ಹೇಗಿತ್ತು ಅಂತ ನೋಡಿಕೊಂಡು ಬರೋಣ. ಸೊ ಇವಾಗ ನೀವು ನೋಡುತ್ತಿರುವುದು ಮೇಳದ ಬಗೆಗಿನ ಮಾಹಿತಿ ಉಳ್ಳಂತಹ ಮ್ಯಾಪನ್ನು. ಇದರಲ್ಲಿ ತೋಟಗಾರಿಕಾ ಮೇಳದ ಪ್ರದರ್ಶನದ ಮಾಹಿತಿ, ಮೇಳದಲ್ಲಿ ಭಾಗವಹಿಸುತ್ತಿರುವಂತಹ ಕಂಪನಿಗಳ ಮಾಹಿತಿ, ಯಾವ ಭಾಗಗಳಲ್ಲಿ ಯಾವ ಸ್ಟಾಲ್ಗಳಿವೆ ಅಂತ ಅನ್ನೋದರ ಮಾಹಿತಿಯನ್ನು ಈ ಮ್ಯಾಪ್ನಲ್ಲಿ ನೀವು ನೋಡಬಹುದು. ಇವಾಗ ನೀವಿಲ್ಲಿ ನೋಡಬಹುದು ಹಣ್ಣಿನ ಬೆಳೆಗಳ ಸಂಶೋಧನೆಯ ಮತ್ತು ಪ್ರಾತ್ಯಕ್ಷಿತೆಯ ಒಂದು ನೋಟವನ್ನು. ಈ ಪ್ರಾತ್ಯಕ್ಷಿತೆಯಲ್ಲಿ ವಿವಿಧ ರೀತಿಯ ಹಣ್ಣುಗಳ ಬೆಳೆಗಳನ್ನು ಮತ್ತು ಆ ಬೆಳೆಗಳನ್ನು ಹೇಗೆ ಬೆಳೆಸುವುದು ಅಂತ ಪ್ರಾಕ್ಟಿಕಲ್ ಆಗಿ ಬಂದಂತಹ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸಿಕೊಟ್ಟರು. ಇವಾಗ ನಾವಿಲ್ಲಿ ನೋಡುತ್ತಿರುವಂಥ ಸ್ಟಾಲು ಏನಪ್ಪ ಅಂದರೆ, ಅದರಲ್ಲಿ ಬೆಳೆಗಳಿಗೆ ನೀರನ್ನು ಉಣಿಸಲು ಬೇಕಾದಂಥ ಪೈಪ್ಗಳು ಮತ್ತು ಸ್ಪ್ರಿಂಕ್ಲರ್ಗಳ ಮಾರಾಟ ಮತ್ತು ಪ್ರದರ್ಶನವನ್ನು. ಫ್ರೆಂಡ್ಸ್, ನೀವು ಇವಾಗ ನೋಡುತ್ತಿರುವುದು ತರಕಾರಿ ಮತ್ತು ಹಣ್ಣುಗಳ ವಿವಿಧ ರೀತಿಯ ತಳಿಗಳ ಬೆಳೆಗಳನ್ನು. ಇವಾಗ ನಾವಿಲ್ಲಿ ಜವಾರಿ ಅಂದರೆ ನಾಟಿಯಿಂದ ಹೈಬ್ರಿಡ್ವರೆಗಿನ ವಿವಿಧ ರೀತಿಯ ತರಕಾರಿಗಳ ಬೆಳೆಗಳನ್ನು ನೋಡಬಹುದು. ಇವಾಗ ನೀವು ನೋಡುತ್ತಿರುವುದು ಕೃಷ್ಣಪ್ರಭಾ ಅನ್ನುವ ಕ್ಯಾರೆಟ್ ತಳಿಯನ್ನು. ಈ ತಳಿಯ ವಿಶೇಷ ಏನೆಂದರೆ, ಇದು ಯಾವುದೇ ರೀತಿಯ ಮಣ್ಣಿನಲ್ಲಿ, ಕಡಿಮೆ ನೀರಿನಲ್ಲಿ ಅಧಿಕ ಇಳುವರಿಯನ್ನು ಕೊಡುತ್ತದೆ. ಫ್ರೆಂಡ್ಸ್, ನೀವು ಇವಾಗ ನೋಡುತ್ತಿರುವುದು ತೋಟಗಾರಿಕಾ ಪರಿಕರಗಳ ಮಾರಾಟದ ಸ್ಟಾಲನ್ನು. ಅಂದರೆ ಈ ಸ್ಟಾಲ್ನಲ್ಲಿ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಇಕ್ವಿಪ್ಮೆಂಟ್ಸ್ಗಳು ಮತ್ತು ಪ್ಲ್ಯಾಂಟ್ಸ್ಗಳ ಪ್ರದರ್ಶನ ಮತ್ತು ಅವುಗಳ ಮಾರಾಟವನ್ನು, ಹಾಗೆ ಪ್ರತಿಯೊಂದು ಪ್ಲ್ಯಾಂಟಿನ ಪ್ರೈಸ್ ಲಿಸ್ಟನ್ನು ನೀವಿಲ್ಲಿ ನೋಡಬಹುದು.
ಸ್ನೇಹಿತರೆ, ನಾವಿಲ್ಲಿ ಇವಾಗ ನೋಡುತ್ತಿರುವುದು ವಿವಿಧ ತಳಿಯ ಮತ್ತು ವಿವಿಧ ರೀತಿಯ ಹಣ್ಣಿನ ಪ್ಲ್ಯಾಂಟ್ಸ್ಗಳನ್ನು ಮತ್ತು ಅವುಗಳ ಮಾರಾಟವನ್ನು. ಈ ಮೇಳದಲ್ಲಿ ತೋಟಗಾರಿಕಾ ಬೆಳೆಗಳಾದಂಥ ಸಪೋಟ, ಹಲಸು, ಪೇರು, ನೇರಳೆ ಹಾಗೆ ಹುಣಸೆ ಮರ ಈ ರೀತಿಯಾಗಿ ವಿವಿಧ ರೀತಿಯ ಹಣ್ಣಿನ ಬೆಳೆಗಳ ಪ್ರದರ್ಶನವನ್ನು ಮತ್ತು ಮಾರಾಟವನ್ನು ಇಟ್ಟಿದ್ದರು. ಫ್ರೆಂಡ್ಸ್, ವಿವಿಧ ರೀತಿಯ ಹಣ್ಣಿನ ಸಸಿಗಳ ಮಾರಾಟದ ಜೊತೆಗೆ ವಿವಿಧ ರೀತಿಯ ಬಣ್ಣ ಬಣ್ಣದ ಹೂವಿನ ಪ್ಲ್ಯಾಂಟ್ಸ್ಗಳ ಮಾರಾಟವನ್ನು ಮತ್ತು ಅವುಗಳ ಪ್ರದರ್ಶನವನ್ನು ಆರ್ಗನೈಸರ್ಸ್ ಮಾಡಿದ್ದರು. ಫ್ರೆಂಡ್ಸ್, ನಾವು ಇವಾಗ ನೋಡುತ್ತಿರುವುದು ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಮತ್ತು ಅವುಗಳನ್ನು ಯಾವ ರೀತಿಯಾಗಿ ಬೆಳೆಯುತ್ತಾರೆ ಅನ್ನುವ ಪ್ರದರ್ಶನವನ್ನು. ಸ್ನೇಹಿತರೆ, ವೆಜಿಟೇಬಲ್ಸ್ಗಳಾದಂತಹ ಸೌತೆಕಾಯಿ, ಹೀರೆಕಾಯಿ, ಸೋರೆಕಾಯಿ, ಬೀನ್ಸ್, ಟೊಮಾಟೊ ಇನ್ನೂ ಅನೇಕ ರೀತಿಯ ವೆಜಿಟೇಬಲ್ಸ್ಗಳ ಬೆಳೆಗಳನ್ನು ಮತ್ತು ಅವುಗಳ ಪ್ರದರ್ಶನವನ್ನು ನೀವಿಲ್ಲಿ ನೋಡಬಹುದು. ನೋಡಿ, ನೀವಿಲ್ಲಿ ಪ್ರತಿಯೊಂದು ಬೆಳೆಗಳ ಮುಂದೆ ಚೆಂಡು ಹೂವಿನ ಗಿಡಗಳನ್ನು ನೋಡಬಹುದು. ಈ ಚೆಂಡು ಹೂವುಗಳು ಬೆಳೆಗಳಿಗೆ ರೋಗಗಳು ಬಾರದಂತೆ ತಡೆಯುತ್ತವೆ. ಹಾಗಾಗಿ ಈ ರೀತಿಯ ಚೆಂಡು ಹೂವುಗಳನ್ನು ಪ್ರತಿಯೊಂದು ಬೆಳೆಗಳ ಮುಂದೆ ನೋಡಬಹುದು. ಇವಾಗ ನಾವಿಲ್ಲಿ ನೋಡುತ್ತಿರುವುದು ಸೌತೆಕಾಯಿಯ ತಳಿಯನ್ನು. ಈ ತಳಿಯ ವಿಶೇಷತೆ ಏನೆಂದರೆ ಅದು ಕಡಿಮೆ ಸಮಯದಲ್ಲಿ, ಕಡಿಮೆ ಮೇಂಟೆನೆನ್ಸಲ್ಲಿ ಮತ್ತು ಕಡಿಮೆ ರೋಗದಲ್ಲಿ ಹೆಚ್ಚಿನ ಇಳುವರಿಯನ್ನು ರೈತರಿಗೆ ಕೊಡುತ್ತದೆ. ಇದರಿಂದ ರೈತರಿಗೆ ಶ್ರಮ ಕಡಿಮೆ ಆಗುತ್ತದೆ. ಇವಾಗ ನಾವು ನೋಡುತ್ತಿರುವ ಟೊಮಾಟೊ ಬೆಳೆಗೆ ರೋಗ ಕಡಿಮೆ, ಇಳುವರಿ ಹೆಚ್ಚು, ಬೆಳೆದಂಥ ಬೆಳೆಗಾರನಿಗೆ ಹೆಚ್ಚಿನ ಲಾಭವನ್ನು ಕಡಿಮೆ ಸಮಯದಲ್ಲಿ ತಂದುಕೊಡುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.